ಕಾಲಿವುಡ್‌ನ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಈಗ ತಮಿಳುನಾಡಿನ ಅಧಿಪತಿ. ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಮಿಂಚಿ ದಳಪತಿಯಾಗಿದ್ದ ವಿಜಯ್ ಈಗ ನಿಜ ಜೀವನದಲ್ಲಿ ಜನನಾಯಕನಾಗಿ ತಮಿಳುನಾಡು ಮುಖ್ಯಮಂತ್ರಿ ಪಟ್ಟ ಅಲಂಕರಿಸಿದ್ದಾರೆ. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ತಮಿಳಗ ವೆಟ್ರಿ ಕಳಗಂ ಪಕ್ಷ ಕಟ್ಟಿ ಮೊದಲ ಪ್ರಯತ್ನದಲ್ಲಿ ದಿಗ್ವಿಜಯ ಸಾಧಿಸಿ ದ್ರಾವಿಡ ನಾಡಿನಲ್ಲಿ ಹೊಸ ಹಿಸ್ಟರಿ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ನಿನ್ನೆ ವಿಜಯ್ ಅವರು ತಮಿಳುನಾಡು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಅವರ ತಂದೆ, ತಾಯಿ ಮತ್ತು ಕುಟುಂಬದ ಸದಸ್ಯರು ಸೇರಿದಂತೆ ಅವರ ಪಕ್ಷದ ಕಾರ್ಯಕರ್ತರು, ಟಿವಿಕೆಯನ್ನು ಬೆಂಬಲಿಸಿದ ಪಕ್ಷಗಳ ನಾಯಕರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಬೆಂಬಲಿಗರು ಭಾಗವಹಿಸಿದ್ರು. ಹೀಗೆ ಭಾಗವಹಿಸಿದ ಅತಿಥಿಗಳ ಪೈಕಿ ಎಲ್ಲರ ಕಣ್ಣು ನೆಟ್ಟಿದ್ದು ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ವಿಜಯ್ ಅವರ ಅತ್ಯಾಪ್ತ ಗೆಳತಿ ನಟಿ ತ್ರಿಷಾ ಕೃಷ್ಣನ್. ಹೌದು, ಒಂದು ಕಡೆ ತ್ರಿಷಾ ವಿಜಯ್ ಸಿನಿಮಾ ರಂಗದಲ್ಲಿ ಹಿಟ್ ಜೋಡಿಯಾಗಿ ಇಬ್ಬರು ಸಿನಿಮಾಗಳ ಗೆಲುವಿನ ಭಾಗವಾಗುವುದರ ಜೊತೆಗೆ ಇದೀಗ ವಿಜಯ್ ಅವರ ರಾಜಕೀಯ ಜೀವನದ ಯಶಸ್ಸಿನಲ್ಲಿ ಜೊತೆಯಾಗಿ ನಿಂತಿದ್ದಾರೆ ಅನ್ನೋದಕ್ಕೆ ನಿನ್ನೆ ಐತಿಹಾಸಿಕ ಕ್ಷಣ ಸಾಕ್ಷಿಯಾಗಿದೆ. ಈ ನಡುವೆ ವಿಜಯ್ ಸಿಎಂ ಆದ ಬೆನ್ನಲ್ಲೇ ತ್ರಿಷಾ ಅವರು ಮಾಡಿರುವಂತಹ ಪೋಸ್ಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಅದು ಕೂಡ ಪ್ರೀತಿಯ ಬಗ್ಗೆ ನಟಿ ತ್ರಿಷಾ ಅಚ್ಚರಿಯ ಪೋಸ್ಟ್ ಮಾಡಿದ್ದು ವಿಜಯ್ ಮತ್ತು ತ್ರಿಷಾ ಅವರ ಸಂಬಂಧದ ಬಗ್ಗೆ ಕೇಳಿ ಬರ್ತಿದ್ದ ಆರೋಪಗಳಿಗೆ, ಸುದ್ದಿಗಳಿಗೆ ಪುಷ್ಟಿ ನೀಡಿದಂತಿದೆ. ಹಾಗಾದ್ರೆ ತ್ರಿಷಾ ಪೋಸ್ಟ್ನಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದ್ರೆ, ನಿನ್ನೆ ನಡೆದ ಕಾರ್ಯಕ್ರಮಕ್ಕೆ ರೆಡಿಯಾಗಿದ್ದ ಲುಕ್ನಲ್ಲೇ ಇದ್ದಂತಹ ಫೋಟೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತ್ರಿಷಾ ಶೇರ್ ಮಾಡಿದ್ದಾರೆ. ಜೊತೆಗೆ ದ ಲವ್ ಈಸ್ ಆಲ್ವೇಸ್ ಲೌಡರ್, ಅಂದರೆ ಪ್ರೀತಿ ಎಂದಿಗೂ ಎಲ್ಲಕ್ಕಿಂತ ಶಕ್ತಿಶಾಲಿ ಅಂತ ಬರ್ಕೊಂಡಿದ್ದಾರೆ. ಈ ಪೋಸ್ಟ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಅಭಿಮಾನಿಗಳು ತರಹೇವಾರಿ ಕಮೆಂಟ್ಸ್ ಹಾಕ್ತಿದ್ದಾರೆ. ಇನ್ನು ದಳಪತಿ ವಿಜಯ್ ಅವರ ದಾಂಪತ್ಯದಲ್ಲಿ ಬಿರುಕು ಬಿಟ್ಟಿದ್ದು ಈಗಾಗಲೇ ದಂಪತಿ ವಿಚ್ಛೇದನ ಕೋರಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ನಟಿ ಜೊತೆಗಿನ ಅನೈತಿಕ ಸಂಬಂಧವೇ ವಿಚ್ಛೇದನಕ್ಕೆ ಕಾರಣ ಅಂತ ದಳಪತಿ ವಿಜಯ್ ಅವರ ಪತ್ನಿ ಸಂಗೀತಾ ಅವರು ಆರೋಪವನ್ನು ಮಾಡಿದ್ದು, ತ್ರಿಷಾ ಅವರು ಈಗ ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವುದರ ಜೊತೆಗೆ ಹಾಕಿರುವಂತಹ ಪೋಸ್ಟ್ ಕೇಳಿಬಂದಂತಹ ಆರೋಪಗಳಿಗೆ ಮತ್ತಷ್ಟು ಇಂಬು ನೀಡ್ತಿದೆ ಅನ್ನೋದು ನೆಟ್ಟಿಗರ ಮಾತು.